ಇನ್ನು ಮುಂದೆ ನಮ್ಮ ಕನ್ನಡಿಗರು ಏನಾದರೂ ಈ ಕೆಲಸಕ್ಕೂ ಬಂದು ಮಾಡಿಲ್ಲ ಅಂದರೆ ನಾರ್ತ್ ಇಂಡಿಯನ್ಸ್ ಅವ್ರು ಬಂದು ತುಂಬ್ಕೊತಾರೆ. ಇಷ್ಟು ಉದ್ದ ಕಮೆಂಟ್ ಮಾಡಿದಿರಂದರೆ ನಿಮ್ಗೆ ಅಷ್ಟೋ ಪೇಷನ್ಸ್ ಬ್ರೋ. ಈ ಫೀಲ್ಡ್ ಯಾರಿಗೂ ಬರ್ಕೊಟ್ಬಿಟ್ಟಿಲ್ಲ ಬ್ರೋ, ಇದು ನೀವೇ ಮಾಡಬೇಕು ಅಂತ ಯಾರಿಗೂ ಬರ್ಕೊಟ್ಟಿಲ್ಲ. ಇಲ್ಲಿ ಬರ್ತಾ ಇರ್ತಾರೆ, ನಾನು ಅದನ್ನೇ ಹೇಳಿದ್ದು ಸ್ಟಾರ್ಟಿಂಗು, ಈ ಫೀಲ್ಡಲ್ಲಿ ಇರೋಷ್ಟು ದಿವಸ ದುಡ್ಡು ಮಾಡಿಕೊಂಡು ಬೇರೆ ಕಡೆ ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೇ. ಇಲ್ಲಿ ಯಾರು ನಾನು ಬಂದು ಮಾಡ್ರೋ ಪರ್ಮನೆಂಟ್ ಅಂತ ಯಾರಿಗೂ ಹೇಳಿಲ್ಲ ನಾನು. ಬ್ರೋ ನಾಳೆ ದಿವಸ ನೀನೊಂದು ಹೋಟ್ಲ್ ಹಾಕು, ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇರ್ತದೆ. ನಿನ್ನ ಮುಂದೆ ಒಂದು ಹೋಟ್ಲ್ ಹಾಕ್ತಾನೆ ಇನ್ನೊಬ್ಬ ಬಂದು ಕಾಂಪಿಟೇಟರ್, ಅವ್ನಿಗೆ ಹೋಗಿ ಹೇಳ್ತೀರಾ ಯಾಕೆ ಹಾಕಿದ್ಯಾ ನಾನು ಹೋಟ್ಲ್ ಮುಂದೆ ಅಂತ? ಇಲ್ಲ ಮನೆ ಓನರ್ಗೆ ಹೋಗಿ ಹೇಳ್ತೀಯಾ? ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಅನ್ವೇಷಣೆ. ನಾನು ಮತ್ತೊಂದು ವಿಡಿಯೋಗೆ ಮೇಲೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ, ಮೊದಲನೇದಾಗಿ ಕೆಲವೊಂದು ಕಮೆಂಟ್ಸ್ಗೆ ರಿಪ್ಲೈ ಮಾಡೋಣ ಅಂತ, ತುಂಬ ಮೆಜಾರಿಟಿ ಬಂದಿರೋ ಕಮೆಂಟ್ಸ್ಗೆ ರಿಪ್ಲೈ ಮಾಡೋಣ ಅಂತ, ಅದಾದಮೇಲೆ ನನಗೆ ಪರ್ಸ್ನಲಿ ಬಂದಿರೋ ಮೆಸೇಜಸ್ಗೆ ರಿಪ್ಲೈ ಮಾಡೋಣ ಅಂತ, ಅದಾದಮೇಲೆ ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳಿದಂತಹ ಡೌಟ್ಸ್ಗೂ ರಿಪ್ಲೈ ಮಾಡಿಬಿಡ್ತೀನಿ. ಏನಪ್ಪ ಅಂದರೆ, ಮೊದಲನೇದಾಗಿ ನಿಮಗೆಲ್ಲ ವಿಷಯ ಗೊತ್ತಿದೆ, ಲಾಸ್ಟ್ 2 ವಿಡಿಯೋ ನೋಡಿರ್ತೀರಾ, ಮತ್ತು ಈಗ ಸಿಚುವೇಶನ್ ಏನಾಗ್ತಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಪ್ರೆಸೆಂಟ್ ಸಿಚುವೇಷನಲ್ಲಿ ಈಗ RTOದವರು ಗಾಡಿಗಳನ್ನ ಹಿಡಿತಾ ಇದ್ದಾರೆ, ಓಕೆನಾ. ಸೊ ಬೈಕ್ ಟ್ಯಾಕ್ಸಿ ಮಾಡೋರನ್ನ ಯಾರೆಲ್ಲ ಮಾಡ್ತಾಯಿದ್ರೆ ಅದನ್ನು ಆಲ್ಮೋಸ್ಟ್ ಎಲ್ಲ ಕಡೆ ಹಿಡಿತಾ ಇದ್ದಾರೆ, ನಿಮಗೆಲ್ಲ ಗೊತ್ತು, 11 ಕಡೆ ಹಿಡಿತಾ ಇದ್ದಾರೆ, ಓಕೆನಾ. ಅದನ್ನು ನೀವು ಲಾಸ್ಟ್ ವಿಡಿಯೋಗಳೆಲ್ಲ ನೋಡಿರ್ತೀರಾ. ಸೊ ಕೆಲವ್ರು ಕಮೆಂಟ್ಸ್ ಮಾಡೋದೇನಪ್ಪ ಅಂದರೆ, ಇದು ನಿಮಗೆ ಏನೂ ಗೊತ್ತಿಲ್ಲ, ಹಂಗೆ ಹಿಂಗೆ ಬರೀ ಎಲೆಕ್ಟ್ರಿಕ್ ಗಾಡಿ ಮಾತ್ರನೇ ಹಂಗೆ ಅಂತ ಮಾತಾಡೋದು ಕಮೆಂಟ್ಸ್ ಮಾಡಿರ್ತೀರ. ಸೊ ಒಂದು ವಿಷಯ ಹೇಳ್ಬಿಡ್ತೀನಿ. ಫಸ್ಟ್ ಆಫ್ ಆಲ್ ನಮ್ಮ ಇದಕ್ಕೆ ಪರ್ಮಿಷನ್ ಬಂದಿದ್ದು ಎಲೆಕ್ಟ್ರಿಕ್ ಗಾಡಿಗೆ ಪರ್ಮಿಷನ್ ಕೊಟ್ಟಿದ್ರು, ಅದಾದಮೇಲೆ ಅದನ್ನು ಮತ್ತೆ ಹಿಂದೆ ತಗೊಂಡ್ರು, ಓಕೆನಾ. ಸೊ ಅದರ ಅರ್ಥ ನೀವೇನಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆ. ಫಸ್ಟು ಇದು ಒಂದು ಕ್ಲಾರಿಫಿಕೇಷನು. ಎರಡನೇದು ಬಂದ್ಬಿಟ್ಟು, ತುಂಬ ಜನ ಏನು ಕಮೆಂಟ್ ಮಾಡ್ತಿದ್ದೀರ ಅಂದರೆ, ಬ್ರೋ ನಾವು ಇದನ್ನೇ ನಂಬ್ಕೊಂಡು ಕೆಲಸ ಮಾಡ್ತಾಯಿದ್ವಿ, ಈಗ ನಮಗೆ ಇದಿಲ್ಲ, ಈಗ ನೆಕ್ಸ್ಟ್ ನಾನು ಏನು ಮಾಡೋದು ಗೊತ್ತಾಗ್ತಿಲ್ವಲ್ಲ ಬ್ರೋ ಅಂತ. ನಾನು ಪ್ರತಿ ಸರಿ ನಿಮ್ಗೆ ಹೇಳ್ಕೊಬಂದಿದ್ದೀನಿ, ನಾನು ಇದು ಕೆಲಸ ಪರ್ಮನೆಂಟ್ ಅಲ್ಲ. ಇದು ನೀವು 10 ವರ್ಷ ಮಾಡಿದ್ರು ಇದು ಪರ್ಮನೆಂಟ್ ಅಲ್ಲ. ನಿಮಗೆ ಒಂದಲ್ಲ ಒಂದು ದಿವಸ ಇದು ಇದೇ ಥರ ಆಗೇ ಆಗುತ್ತೆ ಅಂತ ನಮ್ಗೆ ಗೊತ್ತಿತ್ತು. ಸೊ ಇದು ಪರ್ಮನೆಂಟ್ ಅಲ್ಲ, ಇದೇ ಅಂತಲ್ಲ, ಯಾವುದೇ ಅಪ್ಲಿಕೇಶನಲ್ಲಿ ನೀವು ಮಾಡಿದ್ರು ಇದು ಪರ್ಮನೆಂಟ್ ಕೆಲಸ ಅಂತೂ ಅಲ್ವೇ ಅಲ್ಲ. ಸೊ ನಾವು ಅದನ್ನೇ ಹೇಳೋದು, ಇದನ್ನು ಸ್ವಲ್ಪ ದಿವಸ ಪಾರ್ಟ್ ಟೈಮ್ ಇನ್ಕಮ್, ಅಂದರೆ ಒಂದು ಇನ್ಕಮ್ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಏನಾದರೂ ಬೇರೆ ಒಂದು ಕೆಲಸನೋ ಅಥವಾ ಏನೊಂದು ಬಿಸ್ನೆಸ್ಸೋ ಈ ಥರ ಮಾಡ್ಕೊಳ್ಳಿ ಅಂತ ನಾನು ಪ್ರತಿ ಸರಿ ಅದನ್ನೇ ಹೇಳ್ತಿದ್ದಿದ್ದು ನಿಮಗೆ. ಮತ್ತು ಎರಡನೇ ಪಾಯಿಂಟು, ಯಾಕೆ ನೀವು ಒಂದು ಈಗ ಫಾರ್ ಎಕ್ಸಾಂಪಲ್ ರ್ಯಾಪಿಡೋನೋ ಓಲಾನೋ ಯಾವುದೂ ಇವಾಗ ಇಲ್ಲ, ಯಾಕೆ ನೀವು ಬೇರೆದು ಮಾಡೋಕ್ಕಾಗಲ್ಲ ಅಂತ ನೀವು ಈ ಥರದ ಡಿಶ್ ಅಂತ ಅಂದರೆ ನಿಮ್ಮ ತಲೆಯಲ್ಲಿ ಇಟ್ಕೊತೀರಾ? ಯಾಕೆ ಸ್ವಿಗ್ಗಿ ಮಾಡೋಕ್ಕಾಗಲ್ಲ, ಯಾಕೆ ಝೊಮ್ಯಾಟೊ ಮಾಡೋಕ್ಕಾಗಲ್ಲ? ಈಗ ನಿಮಗೆ ಬೇಕಾಗಿರೋದೇನು? ಅರ್ನಿಂಗ್ಸ್ ಬೇಕು ನಿಮಗೆ. ಒಂದು ದಿನಕ್ಕೆ ಒಂದು 1000 ರೂಪಾಯಿನೋ, ಒಂದು 800 ರೂಪಾಯಿನೋ, ಒಂದು 500 ರೂಪಾಯಿ ಒಂದು ಅರ್ನಿಂಗ್ಸ್ ಬೇಕು ನಿಮಗೆ. ಅದಕ್ಕೆ ನೀವು ಅದನ್ನೇ ಮಾಡಬೇಕು ಅಂತ ಯಾಕೆ ಮೈಂಡಲ್ಲಿ ಇಟ್ಕೊಂಡಿರ್ತೀರಾ? ಸೊ ಕೆಲವ್ರು ನನಗೆ ಹೇಳ್ತಿದ್ದೇನೆಂದರೆ, ಬ್ರೋ ಒಂದು 3-4 ದಿವಸ, ಒಂದು 5-6 ದಿವಸ ನಾವೇನು ಮಾಡ್ತೀವಿ ಅಂದರೆ ಸೈಲೆಂಟಾಗಿ ಇದ್ಬಿಡ್ತೀವಿ, ಯಾವ ಕೆಲಸನೂ ಮಾಡೋಕ್ಕೆ ಹೋಗೋಲ್ಲ, ಅದಾದಮೇಲೆ ಎಲ್ಲ ಸಾಲ್ವ್ ಆಗ್ಬೋದೇನೋ, ಅದಾದಮೇಲೆ ಮತ್ತೆ ಮಾಡ್ತೀವಿ ಅಂತ ಈ ಥರ ಕಮೆಂಟ್ಸ್ ಮಾಡ್ತಾಯಿದ್ರಿ, ಓಕೆನಾ. ಹೆಂಗೆ ಗೊತ್ತು ನಿಮಗೆ? ಸೊ ಈಗ ಹೇಳ್ತಾ ಇದ್ದಾರೆ ಕೆಲವರು, ರ್ಯಾಪಿಡೋ ಕಂಪ್ನಿಯವರು ಮತ್ತು ಓಲಾ ಕಂಪ್ನಿಯವರು ಮತ್ತು ಊಬರ್ ಕಂಪ್ನಿಯವರು ಎಲ್ಲ ಸೇರಿ ಸ್ಟೇ ತೊಗೊಂಬರೋಕ್ಕೆ, ಕೋರ್ಟಲ್ಲಿ ಸ್ಟೇ ತೊಗೊಬರೋಕ್ಕೆ ಇದು ಮಾಡ್ತಿದ್ದಾರೆ, ಅದು ಮಾಡ್ತಿದ್ದಾರೆ ಅಂತ ಅಂತಿದ್ದಾರೆ. ಬಟ್ ಎಂಡ್ ಆಫ್ ದ ಡೇ 4 ದಿವಸ ಏನಾದರೂ ಪ್ರಾಬ್ಲಮ್ ಆದರೆ ನೀನೇ ಸಫರ್ ಆಗಬೇಕಲ್ವ? ಕಂಪ್ನಿ ಅಂತೂ ಬರಲ್ಲವಲ್ಲ ನಿಮ್ಮ ಹತ್ರಗೆ. ಯೋಚನೆ ಮಾಡಿ, ಓಕೆನಾ. ಅಕಸ್ಮಾತ್ ಆ ಥರ ಬಂದರೆ ಅದು ಅವಾಗ ನೋಡ್ಕೊಳ್ಳೋಣ, ಅವಾಗ ಬೇಕಾದ್ರೆ ಅದನ್ನು ವೀಡಿಯೋ ಮಾಡ್ತೀನಿ, ನಾನು ಅಪ್ಡೇಟ್ ಕೊಡ್ತೀನಿ ನಿಮಗೆ. ಬಟ್ ಆದರೆ ನಾನು ಹೇಳ್ತಿರೋದು, ಅವ್ರು ತಂದ್ರೂ ಸಫರ್ ಆಗೋದು ಯಾರಿಗಾದ್ರೂ ಪ್ರಾಬ್ಲಮ್ ಆದರೆ, ನಿಮಗೆ ಪ್ರಾಬ್ಲಮ್ ಆದರೆ ಯಾರು ಸಫರ್ ಆಗ್ತಾರೆ ಅದನ್ನು ಯೋಚನೆ ಮಾಡಿ ಫಸ್ಟ್ನು. ಆಮೇಲೆ ಇನ್ನೊಂದು, ಯಾಕೆ ಇದನ್ನೇ ನೀವು ನಂಬ್ಕೊತೀರಾ? ಸ್ವಿಗ್ಗಿ ಮಾಡ್ಬೋದು, ಝೊಮ್ಯಾಟೊ ಮಾಡ್ಬೋದು, ಅಥವಾ ಬೇರೆ ಇನ್ನೊಂದು ಯಾವುದಾದ್ರೂ ಕೆಲಸ ನೋಡ್ಕೊಳ್ಳಿ, ಸ್ವಲ್ಪ ದುಡ್ಡು ಕಮ್ಮಿ ಆಗ್ಬೋದು ಒಂದು ಸ್ವಲ್ಪ ದಿವಸಕ್ಕೆ, ಬೇರೆ ಮಾಡ್ಬೋದಲ್ಲ. ಇದನ್ನೇ ಯಾಕೆ ನೀವು ನಂಬ್ಕೊಂಡು ಕೂತ್ಕೊಂಡು ಇದಕ್ಕೋಸ್ಕರ ಒಂದು ವಾರ 4 ದಿವಸ 5 ದಿವಸ ನಾನು ಕೆಲಸ ಯಾಕಂದರೆ ಬಿಟ್ಟು ನನ್ನ ಮನೆಗೆ ಕೂತ್ಕೊಂಡು ಹೋಗ್ತೀನಿ ಅನ್ನೋದು ಯಾಕೆ ಈ ಮೆಂಟಾಲಿಟಿಗೆ ಬರ್ತೀರಾ? ಕಮಿಟ್ಮೆಂಟ್ ಇರುತ್ತಲ್ಲ ನಿಮಗೂ. ಮತ್ತು ಇನ್ನೊಂದು ಪಾಯಿಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಚೆನ್ನಾಗಿ ಯಾರು ಎಜುಕೇಷನ್ ಮಾಡಿರ್ತೀರೋ, ಸೊ ನಾವಂತೂ ಓಪನ್ ಅಪ್ ಆಗಿ ಹೇಳ್ತೀವಿ, ನಮಗಂತೂ ಎಜುಕೇಷನ್ ಸರಿಯಾಗಿ ಆಗಲಿಲ್ಲ. ಒಂದು ಮಾತು ಹೇಳ್ತೀನಿ, ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ, ನಮಗಂತೂ ಎಜುಕೇಷನ್ ಸರಿಯಾಗಿ ಆಗಿಲ್ಲ, ಸೊ ಅದಕ್ಕೋಸ್ಕರ ನಮಗೆ ಬೇರೆ ಆಪ್ಷನ್ ಇಲ್ಲ, ಬೇರೆ ಕಂಪ್ನಿಗೆ ಹೋದರೆ ಕೊಡೋ ಸಂಬಳಗಳು ನಮ್ಮ ಫ್ಯಾಮಿಲಿಗೆ ನಿಭಾಯಿಸೋಕ್ಕೆ ನಮ್ಗೆ ಸಾಕಾಗಲ್ಲ, ಸೊ ಅದಕ್ಕೋಸ್ಕರ ನಾವು ಈ ಫೀಲ್ಡಲ್ಲಿ ಇದ್ದೀವಿ. ಬೇರೆಯವ್ರು ಯಾರಾದರೂ ಒಳ್ಳೆ ಚೆನ್ನಾಗಿ ಎಜುಕೇಷನ್ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ, 2nd PU ಕಂಪ್ಲೀಟ್ ಮಾಡಿದ್ದೀನಿ, ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ ಅಂದರೆ ದಯವಿಟ್ಟು ಬೇರೆ ಕೆಲಸಗಳಿಗೆ ಸ್ವಲ್ಪ ಟ್ರೈ ಮಾಡಿ, ಇದನ್ನು ಮಾಡಿಕೊಂಡು ಬೇರೆ ಕೆಲಸಕ್ಕೆ ಟ್ರೈ ಮಾಡಿ. ನಾನು ಒಂದೇ ಹೇಳೋದು, ಇದಂತೂ ಕೆಲಸ ಪರ್ಮನೆಂಟ್ ಅಲ್ಲ, ಇವತ್ತಲ್ಲ, ನಾನು ಯಾವಾಗಿಂದನೂ ಹೇಳ್ಕೊಬಂದಿದ್ದೀನಿ. ಇದನ್ನು ನೀವು ಹೆಂಗೆ ಮಾಡಬೇಕು ಅಂದರೆ, ಒಂದು ಸ್ವಲ್ಪ ದಿವಸ ಅರ್ನಿಂಗ್ಸ್ ಮಾಡ್ಕೊಳ್ಳೋರ್ಗೂ ಮಾಡಬೇಕು, ಬೇರೆ ಒಂದು ಕೆಲಸ ಸಿಗೋವರೆಗೂ ಮಾಡಬೇಕು. ಒಂದು ಒಳ್ಳೆ ಕೆಲಸ ಒಂದು ಒಳ್ಳೆ ಕಡೆ ಸಿಕ್ಕಿದೆ ಅಂದರೆ ಇದನ್ನು ಬಿಟ್ಬಿಡಿ. ನಾನು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು
ಇದೇ ಸಿಚುವೇಶನ್ ನೆಕ್ಸ್ಟು ಸ್ವಿಗ್ಗಿ ಝೊಮ್ಯಾಟೋಗೂ ಬರುತ್ತಂತ ಹೇಳೋಕ್ಕಾಗಲ್ಲ, ಬಂದರೂ ಬರ್ಬೋದೇನೋ ಗೊತ್ತಿಲ್ಲ. ಇದನ್ನೇ ನಂಬ್ಕೊಂಡಿರೋದಕ್ಕಾಗಲ್ವಲ್ಲ. ಇದೇ ಸಿಚುವೇಶನ್ನು ಇನ್ನೊಂದು ಫ್ಯೂಚರಲ್ಲಿ ಸ್ವಿಗ್ಗಿ ಝೊಮ್ಯಾಟೋಗೂ ಬರ್ಬೋದೇನೋ. ಈಗ ನಾನು ಹೇಳ್ತಾ ಇದ್ದೀನಿ, ಇದನ್ನು ಬೇಡ, ಬೈಕ್ ಟ್ಯಾಕ್ಸಿಗೆ ಏನೋ ಆಗಿದೆ, ಇಶ್ಯೂಸ್ ಆಗ್ತಾಯಿದೆ, ತೊಂದರೆ ಆಗ್ತಾಯಿದೆ, ಇದಿನ್ನೂ ಕನ್ಕ್ಲೂಷನ್ನೇ ಗೊತ್ತಾಗ್ತಾ ಇಲ್ಲ, ಮಾಡಬೇಕಾ ಮಾಡಬಾರ್ದಾ ಅಂತ. ನಮ್ಮ ಕಷ್ಟ ಇತ್ತು, ನಾವು ಮಾಡ್ತಾಯಿದ್ವಿ ಇಷ್ಟು ದಿವಸ, ಇವಾಗ ಮಾಡಬಾರ್ದು ಅಂತಿದ್ದಾರೆ, ಇವಾಗ ಏನು ಮಾಡಬೇಕು ಅಂತ ಇವಾಗ ಈ ಟೆನ್ಷನಲ್ಲಿ ಇದೀವಲ್ವಾ. ಈಗ ಅದ್ರ ಬದಲು ಸ್ವಿಗ್ಗಿ ಝೊಮ್ಯಾಟೋ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಇವಾಗ ಸದ್ಯಕ್ಕೆ. ಬಟ್ ಇನ್ ದ ಫ್ಯೂಚರಲ್ಲೂ ಇದೇ ಥರ ಪ್ರಾಬ್ಲಮ್ ಬರ್ಬೋದು, ಅಂದರೆ ಹೇಳ್ತಾ ಇರೋದು. ಬಂದರೂ ಅವಾಗೂ ಬೇರೆ ಏನಾದರೂ ಕೆಲಸ ಮಾಡಬೇಕು. ನಾನು ಒಂದು ಹೇಳೋಕೆ ಇಷ್ಟಪಡ್ತೀನಿ ಗುರು, ಈ ಕೆಲಸ ಮಾಡಬೇಕು, ಎಷ್ಟು ದಿವಸ ನಮ್ಗೆ ಅರ್ನಿಂಗ್ಸ್ ಬೇಕೋ ಅಷ್ಟು ದಿವಸ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ನಾವು ಫ್ಯೂಚರ್ ಅಂದರೆ ಒಂದು ಪ್ಲ್ಯಾನಿಂಗ್ ಇಟ್ಕೊಂಡಿರಬೇಕು. ಈಗ ನೆಕ್ಸ್ಟ್ ನಾನು ಏನಾದರೂ ಇಲ್ಲ ಅಂದರೆ ನೆಕ್ಸ್ಟ್ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಪ್ಲ್ಯಾನಿಂಗ್ ಇಟ್ಕೊಂಡು ಇಲ್ಲಿಗೆ ಬನ್ನಿ, ಓಕೆನಾ. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ, ಲೈಫ್ ಅನ್ನೋದು ತುಂಬ ಕಷ್ಟ ಆಗುತ್ತೆ, ನಾವು ಒಂಥರ ಹೇಳೋಕ್ಕೂ ಆಗಲ್ಲ. ಅದಾದಮೇಲೆ ಒಂದು ಕೆಲವು ಕಮೆಂಟ್ಸ್ಗೆ ನಾನು ಇವಾಗ ರಿಪ್ಲೈ ಮಾಡ್ತೀನಿ, ಓಕೆನಾ. ಶಿವ ಪಿ ಅಂತ ಇವ್ರ ಹೆಸರು, ಇವ್ರು ಚೆನ್ನಾಗಿ ಕಮೆಂಟ್ ಮಾಡಿದ್ದಾರೆ, ಓಕೆನಾ. ಒಂದು ಒಳ್ಳೆ ಕಮೆಂಟ್ ಮಾಡಿದ್ದಾರೆ. ಬಟ್ ನನಗೆ ಕ್ಲಾರಿಫಿಕೇಷನ್ ಬೇಕು. ನಾನು ನಿಮ್ಮನ್ನೇ ಈ ವಿಡಿಯೋ ಮುಖಾಂತರ ಕೇಳ್ತಾ ಇದ್ದೀನಿ ನಿಮ್ಮನ್ನು. ನಾನು ನಿಮಗೆ ಇನ್ಸ್ಟಾಗ್ರಾಮಿಗೆ ಬಂದು DM ಮಾಡಿ ಬ್ರೋ ಅಂತ. ಏನಕ್ಕಂದರೆ ನಾನು ಮಾಡ್ತಿರೋ ತಪ್ಪೇನು ಅಂತ ನನಗೆ ಗೊತ್ತಾಗಬೇಕು. ನೀವು ಹೇಳ್ಬೇಕು ನನಗೆ, ಈ ಥರ ತಪ್ಪು ಮಾಡ್ತಿದ್ದೀರಾ, ಇದನ್ನು ಸರಿಪಡಿಸ್ಕೊಳ್ಳಿ ಅಂತ. ನೀವು ಕಮೆಂಟ್ ಬಾಕ್ಸಲ್ಲಿ ಇದೆ ಅಂತ ಹೇಳ್ಬಿಟ್ಟು ನೀವು ಏನಂದರೆ ಅದನ್ನು ಕಮೆಂಟ್ ಹಾಕಿದ್ರೆ ನನಗೂ ಅರ್ಥ ಆಗಲ್ವಲ್ಲ. ಸೊ ಇನ್ಸ್ಟಾಗ್ರಾಮಿಗೆ ಬಂದು ಅದಕ್ಕೆ ನನಗೆ ಕಮೆಂಟ್ಗೆ ರಿಪ್ಲೈ ಮಾಡಿ ಅಂದಿದೆ. ಬಟ್ ಈ ವಿಡಿಯೋ ಮುಖಾಂತರ ನಿಮ್ಮನ್ನು ನಾನು ಕೇಳ್ತಾ ಇದ್ದೀನಿ, ನೀವು ಮಾಡಿರೋ ಕಮೆಂಟ್ನ ನಾನು ಓದ್ತೀನಿ, ಓಕೆನಾ. ಅಲ್ಲಪ್ಪ, ನೀವು ಇಬ್ಬರು ಸೇರಿಕೊಂಡು ಝೊಮ್ಯಾಟೊ, ಸ್ವಿಗ್ಗಿ, ಝೊಮ್ಯಾಟೊ, ಓಲಾ ಎಲ್ಲ ಹಾಲ್ ಮಾಡ್ತಿದ್ದೀರಾ. ನಿಮಗೆ ಯೂಟ್ಯೂಬ್ನಲ್ಲಿ ದುಡ್ಡು ಮಾಡಬೇಕು ಬೇರೆ ವಿಡಿಯೋ ಮಾಡಿ, ಬಟ್ ಈ ಥರ ವೀಡಿಯೋಸ್ ಮಾಡಿ ಈ ಬಿಸ್ನೆಸ್ನ ಹಾಲ್ ಮಾಡಬೇಡಿ ಪ್ಲೀಸ್. ಇಷ್ಟು ಜನ ಇದೇ ಕೆಲಸ ಮಾಡಿ ಫ್ಯಾಮಿಲಿ ನೋಡ್ಕೊತಿದ್ದಾರೆ, ಅರ್ಥ ಮಾಡ್ಕೊಳ್ರಪ್ಪ. ನೀವು ಮಾಡೋ ವಿಡಿಯೋಯಿಂದ ಎಷ್ಟೋ ಜನರದ್ದು ಬಿಸ್ನೆಸ್ ಹಾಲ್ ಮಾಡ್ತಾಯಿದ್ದೀರಾ. ಓಕೆ ಬ್ರೋ, ನನ್ನಿಂದ ಹಾಲಾಗ್ತಿದ್ದಾರೆ. ಎಷ್ಟು ಜನ ಕಮೆಂಟ್ ಮಾಡಿ. ನಾನು ವೀಡಿಯೋ ಮಾಡೋದ್ರಿಂದ ಎಷ್ಟು ಜನ ಬೆಂಗಳೂರಿಗೆ ಬಂದು ಏನೂ ಕೆಲಸ ಇಲ್ಲ ಮಾಡೋಕ್ಕೆ ಅಂತ, ಬ್ರೋ ಊರಲ್ಲಿದ್ದೆ ನಾನು, ಬೆಂಗಳೂರಲ್ಲಿ ಇದ್ದೆ ನಾನು, ಕೆಲಸನೇ ಇಲ್ಲ ನನಗೆ, ನಾನು ನಿಮ್ಮ ವೀಡಿಯೋ ನೋಡ್ಕೊಂಡ್ಬಂದು ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಅರ್ನಿಂಗ್ಸ್ ಮಾಡ್ತಾಯಿದ್ದೀನಿ, ನಾನು ತೋರಿಸ್ತೀನಿ. ನೀನು ನನ್ನಿಂದ ಹಾಳಾಗಿರೋ ಎಷ್ಟು ಜನ ಅಂತ ತೋರಿಸ್ತೀನಿ ನೀನು. ಓಕೆ, ನಿನ್ನ ಪಾಯಿಂಟ್ ನನಗೆ ಅರ್ಥ ಆಯಿತು, ಒಪ್ಕೊಂತೀನಿ, ನಾನು ಇಲ್ಲ ಅಂತಿಲ್ಲ. ಓಕೆ, ಅದು ನಾನು ಮಾಡೋದು ತಪ್ಪೆ ಅಂತ ಅನ್ಕೊಳ್ಳೋಣ. ಬಟ್ ಒಂದು ಪಾಯಿಂಟು, ದುಡ್ಡುಗೋಸ್ಕರ ಮಾಡ್ತೀನಿ ಅಂತ ಮಾತ್ರ ಮೆನ್ಷನ್ ಮಾಡಬೇಡ ನೀನು. ಏನಕ್ಕಂದರೆ ಅಲ್ಲಿ ಬರೋ ದುಡ್ಡು ನಾನು ಇಲ್ಲಿ 3-4 ದಿವಸದಲ್ಲಿ ಮಾಡ್ತೀನಿ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನನಗೆ ಯೂಟ್ಯೂಬಲ್ಲಿ ಬರೋ ದುಡ್ಡು, ಒಂದು ತಿಂಗಳಿಗೆ ಬರೋ ದುಡ್ಡು, ನಾನು ಇಲ್ಲಿ ಬರೀ 3 ದಿವಸ ಕಷ್ಟಪಟ್ಟರೆ 3 ದಿವಸ ಡ್ಯೂಟಿ ಮಾಡಿದ್ರೆ ಬಂದುಬಿಡ್ತದೆ, ಓಕೆನಾ. ಅಷ್ಟೇ ನನಗೆ ಬರೋದು. ಆ ದುಡ್ಡು ಎಲ್ಲೆಲ್ಲಿ ಹೋಗುತ್ತೆ ಅಂತ ಹೇಳ, ಮನೆಯಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ವೈಫೈ ಅಲ್ಲಿ ಆ್ಯಪಲ್ಲಿ ಎಡಿಟ್ ಮಾಡೋಕ್ಕೆ ಅದಕ್ಕೊಂದು ತಿಂಗಳ ಪೇ ಮಾಡಬೇಕು. ಅಲ್ಲಿ ಬರೋದು ಅಲ್ಲಿಗೆ ಹೋಗುತ್ತೆ. ನಂದು ಸೋರ್ಸ್ ಆಫ್ ಇನ್ಕಮ್ ನಾನು ಡ್ಯೂಟಿ ಮಾಡಿದ್ರೇ. ನಾನು ಇದೇ ಫೀಲ್ಡಲ್ಲಿ 5 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಹತ್ತತ್ರ 5 ಇಯರ್ಸ್ ಆಯ್ತು ಅನ್ಕೋ. ಆದರೆ ಸ್ವಲ್ಪ ಫಸ್ಟ್ ಪಾರ್ಟ್ ಟೈಮ್ ಮಾಡ್ತಿದ್ದೆ. ಸೊ ನಾನು ಇದೇ ಫೀಲ್ಡಲ್ಲೇ ಕೆಲಸ ಮಾಡ್ತಿರೋದು. ಯಾಕೆ ನನ್ನ ಮನೆ ಹಾಳಾಗಲಿಲ್ಲ? ಗುರು, ಕಮೆಂಟ್ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡು. ಈಗ ನಾನು ವೀಡಿಯೋ ಮಾಡಿಲ್ಲ, ಓಕೆ. ಈಗ ಸ್ವಿಗ್ಗಿ ಕಂಪ್ನಿಯವ್ರು ಅವರೇನು ಪ್ರಮೋಷನ್ಸೇ ಮಾಡಲ್ವಾ? ನಾನಿಲ್ಲ ಅಂದರೆ ಇನ್ನೊಬ್ಬ ಅವರು ಸೇರಿಸ್ಕೊಳ್ಳೋದೇ ಇಲ್ವಾ? ಒಂದು ಯೋಚನೆ ಮಾಡಿ, ಒಂದೇ ಹೇಳ್ತೀನಿ, ಯೋಚನೆ ಮಾಡಿ. ಬೇರೆ ಕಡೆ ಕನ್ನಡಿಗರಿಗೆ ಕೆಲಸ ಕೊಡ್ತಾ ಇಲ್ಲ. ಏನಕ್ಕಂದರೆ ಅಲ್ಲಿಗೆ ಕನ್ನಡಿಗರಿಗೆ ಕರೆಕ್ಟಾಗಿ ಕೆಲಸ ಮಾಡಲ್ಲ. ಕೆಲವೊಂದು ಆದಂಥ ರೀಸನ್ಸ್ ಇದೆ. ಬಟ್ ಈ ಫೀಲ್ಡಲ್ಲಿ ಕನ್ನಡಿಗರು ಜಾಸ್ತಿ ಇದ್ದಾರೆ. ಇನ್ನು ಮುಂದೆ ನಮ್ಮ ಕನ್ನಡಿಗರು ಏನಾದರೂ ಈ ಕೆಲಸಕ್ಕೂ ಬಂದು ಮಾಡಿಲ್ಲ ಅಂದರೆ ನಾರ್ತ್ ಇಂಡಿಯನ್ಸ್ ಅವ್ರು ಬಂದು ತುಂಬ್ಕೊತಾರೆ. ಯೋಚನೆ ಮಾಡಿ. ಈಗ ನಾನು ಮಾಡೋ ವಿಡಿಯೋದಿಂದ 1,000 ಜನಕ್ಕೋ ಎಷ್ಟೋ ಜನಕ್ಕೆ ನೋಡಿ 10 ಜನ ಬಂದು ಕೆಲಸ ಮಾಡ್ತಿದ್ದಾರೆ ಅಂದರೆ ಅದು ಅಷ್ಟು ನನಗೆ ಸಾಕು. ಇಲ್ಲಿ ಆ 10 ಜನ ಬಂದಿಲ್ಲ ಅಂದರೆ ಕಂಪ್ನಿಯವನು ಏನು ಮಾಡ್ತಾನೆ, ಇಲ್ಲಿ ನಾರ್ತ್ ಇಂಡಿಯನ್ಸ್ನ ಕರೆಸಿ ಅವ್ರಿಗೆ ಕೆಲಸ ಕೊಟ್ಟು ಅವ್ರಿಗೆ ಮಾಡಿಸ್ತಾನೆ. ಇನ್ನು ಅವ್ರು ಮಾಡಿಸೋದೇ ಇಲ್ವಾ? ನೀನು ಮಾಡಿರೋ ಕಮೆಂಟು ರಿಪ್ಲೈ ಕೊಡ್ತಾ ಇದ್ದೀನಿ ಅಷ್ಟೇ. ನೀವು ತಪ್ಪಾಗಿ ತಿಳ್ಕೊಂಡ್ರು ಪರವಾಗಿಲ್ಲ. ನಾನು ರಿಪ್ಲೈ ಮಾಡಿದ್ದೀನಿ. ಅಣ್ಣ ದಯವಿಟ್ಟು ಇನ್ಸ್ಟಾಗ್ರಾಮ್ ಐಡಿ ಕೊಡ್ತೀನಿ, ನಮ್ಮಿಂದ ಅದೇನು ತೊಂದರೆಗಳಾಗ್ತಾ ಇದೆ ಅಂತ ತಾವು ತಿಳಿದುಕೊಡಿ ಅಂತ ಹೇಳಿದ್ದೀನಿ. ಅದಕ್ಕೆ ನಿಮ್ಮ ಪೇಷನ್ಸ್ ಮೆಚ್ಕೊಂಡೆ. ನಾನು ಇಷ್ಟು ಉದ್ದ ಕಮೆಂಟ್ ಮಾಡಿದ್ದೀರಂದರೆ ನಿಮ್ಗೆ ಅಷ್ಟು ಪೇಷನ್ಸ್ ಅಂದರೆ ಲೈಕ್ ನಿಮ್ಮ ಪೇಷನ್ಸ್, ಅದೇ ಪೇಷನ್ಸ್ ನೀನು ಬಂದುಬಿಟ್ಟು
ಇನ್ಸ್ಟಾಗ್ರಾಮಲ್ಲೋ ನಂದು ಗ್ರೂಪ್ ಇದೆ, ಗ್ರೂಪಲ್ಲೋ ನನ್ನ ನಂಬರ್ ತೊಗೊಂಡು ನನಗೆ ಹೇಳಿದ್ದಿದ್ದರೆ ನಾನು ನಿಮಗೆ ಕ್ಲಾರಿಟಿ ಕೊಡ್ತಿದ್ದೆ. ಬಟ್ ನೀನು ಕಮೆಂಟ್ ಬಾಕ್ಸಲ್ಲಿ ಹೇಳ್ತಿದ್ದೆ ಅಂತ ನಾನು ರಿಪ್ಲೈ ಮಾಡ್ತೀನಿ. ಫಸ್ಟು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ, ಬಿಕಾಸ್ ಏನು ಪ್ರಾಬ್ಲಮ್ಮು ಆಗ್ತಾಯಿದೆ ಅಂತ ಕೇಳಿದ್ದಕ್ಕೆ. ಓಕೆ, ನಾನು ಕೇಳಿದೆ ತಾನೆ ನಾನು ಮಾಡ್ತಿರೋ ಮಿಸ್ಟೇಕ್ ಏನು ಅಂತ. ಏನು ಪ್ರಾಬ್ಲಮ್ ಆಗ್ತಾಯಿದೆ ಇವಾಗ ಹೇಳ್ತೀನಿ ಕೇಳಿ. ಏನು ಪ್ರಾಬ್ಲಮ್ ಅಂತ, ಯಾವುದು ಬಿಸ್ನೆಸ್ ಆಗಿ ಒಂದು ಬೈಕ್ ಓಡಿಸೋದು ಆಗಲಿ, ಆಟೋ ಓಡಿಸೋದಾಗಲಿ, ಕಾರ್ ಓಡಿಸೋದಾಗಲಿ, ಅದರಲ್ಲಿ ಎಷ್ಟೋ ಬಿಸ್ನೆಸ್ ಆಗುತ್ತೆ ಅಂತ ವೀಡಿಯೋ ಮಾಡಿ ಹಾಕ್ತಿದ್ದೀರಾ. ಆ ವಿಡಿಯೋನ ನೋಡಿ ಎಷ್ಟೋ ಜನ ಬಿಸ್ನೆಸ್ ಎಂಟ್ರಿ ಕೊಡ್ತಾರೆ. ಆವಾಗ ಆಲ್ರೆಡಿ ಅಲ್ಲಿ ವರ್ಕ್ ಮಾಡ್ತಾ ಇರೋರಿಗೆ ಬಿಸ್ನೆಸ್ ಡೌನ್ ಆಗುತ್ತೆ. ಬಿಕಾಸ್ ಜನ ಜಾಸ್ತಿ ಆದರೆ ಆರ್ಡರ್ಸ್ ಡಿವೈಡ್ ಆಗುತ್ತೆ. ಅದೇ ಸೊ ಬಿಸ್ನೆಸ್ ಡೌನ್ ಆಗುತ್ತೆ. 2,000 ಮಾಡೋರು 1,000 ರೂಪಾಯಿ ಮಾಡೋಕ್ಕೆ ಒದ್ದಾಡಬೇಕು ಆಗುತ್ತೆ. ಇವಾಗ ಎಲ್ಲ ಬಿಸ್ನೆಸ್ ಇದೇ ಥರ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ವರ್ಕ್ ಮಾಡ್ತಾ ಇರೋರಿಗೆ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ಅವ್ರ ಶಾಪ ನಿಮಗೆ ಸುಮ್ಮನೆ ಬಿಡಲ್ಲ. ಸೊ ಪ್ಲೀಸ್ ಈ ಥರ ವೀಡಿಯೋಸ್ ಮಾಡೋದು ಸ್ಟಾಪ್ ಮಾಡಿ. ಓಕೆ, ಈ ಪಾಯಿಂಟ್ನ ನಾನು ಎಕ್ಸೆಪ್ಟೆಡ್. ಓಕೆನಾ? ಒಂದು ಯೋಚನೆ ಮಾಡಿ, ನಾನು ಆಗಲೇ ಹೇಳ್ದಂಗೆ ನಾವು ನನ್ನ ವೀಡಿಯೋಯಿಂದ ಒಂದು 10 ಜನ ಬಂದು ಕೆಲಸ ಮಾಡ್ತಾಯಿದ್ದಾರೆ, ನಮ್ಮ ಕನ್ನಡಿಗರು ಬಂದು ಕೆಲಸ ಮಾಡ್ತಿದ್ದಾರೆ. ನಾನು ಮಾಡಿಲ್ಲ ವೀಡಿಯೋ, ಬೇರೆ ಯಾರನ್ನೋ ಕಂಪ್ನಿಯವ್ರು ಕರ್ಕೊಬಂದು ಸೇರಿಸಿದ್ರು. ಅವಾಗ ಬ್ರೋ ಈ ಫೀಲ್ಡ್ ಯಾರಿಗೂ ಬರ್ಕೊಟ್ಬಿಟ್ಟಿಲ್ಲ ಬ್ರೋ, ಇದು ನೀವೇ ಮಾಡಬೇಕು ಅಂತ ಯಾರಿಗೂ ಬರ್ಕೊಟ್ಟಿಲ್ಲ. ಇಲ್ಲಿ ಬರ್ತಾ ಇರ್ತಾರೆ. ನಾನು ಅದನ್ನೇ ಹೇಳಿದ್ದು ಸ್ಟಾರ್ಟಿಂಗು, ಈ ಫೀಲ್ಡಲ್ಲಿ ಇರೋಷ್ಟು ದಿವಸ ದುಡ್ಡು ಮಾಡಿಕೊಂಡು ಬೇರೆ ಕಡೆ ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೇ. ಇಲ್ಲಿ ಯಾರು ನಾನು ಬಂದು ಮಾಡ್ರೋ ಪರ್ಮನೆಂಟ್ ಅಂತ ಯಾರಿಗೂ ಹೇಳಿಲ್ಲ. ನಾನು ಹೊಟ್ಟೆ ಮೇಲೆ ಹೊಡಿತಿದ್ದೀನಿ, ಶಾಪ ಬಂದು ತಗಲುತ್ತೆ. ಏನು ಬ್ರೋ ನಿಮ್ಮ ಮಾತುಗಳು? ಹಾಂ, ಓಕೆ, ಥ್ಯಾಂಕ್ ಯು. ನನ್ನಿಂದ ಅದೇ ಥರ ಯಾರಿಗಾದ್ರೂ ಆಗಿದ್ರೆ ನಿಜ ಹೇಳ್ತಿದ್ದೀನಿ, ಕ್ಷಮಿಸಿ. ಬಟ್ ಆದರೆ ನನ್ನಿಂದ, ನನ್ನ ವೀಡಿಯೋಸಿಂದ ನಿಮ್ಗೇನಾದರೂ ಯೂಸ್ ಆಗಿ ಯಾರಾದರೂ ಬಂದು ಕೆಲಸ ಮಾಡ್ತಿದ್ರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನಾನು ಅಷ್ಟೇ ಕೇಳೋದು, ಓಕೆನಾ? ನಾನು ಮಾಡೋ ಉದ್ದೇಶ ಒಂದೇ. ನನ್ನ ಉದ್ದೇಶ ಪ್ರತಿ ಸರಿ ಹೇಳಿರ್ತೀನಿ, ಆದರೂ ನಿಮಗೆ, ನೀವು ನೋಡಿರಲ್ಲ ನನ್ನ ಎಲ್ಲ ವೀಡಿಯೋಸು, ಬಟ್ ನಿಮ್ಗೆ ಹೇಳ್ತೀನಿ, ಶಿವು ಅವರೇ ದಯವಿಟ್ಟು ನಾನು ಈಗಲೂ ಕೇಳ್ತಾ ಇದ್ದೀನಿ, ನಾನು ಮಾಡಿದಿರೋ ಮಿಸ್ಟೇಕ್ಸ್ನ ನೀವು ಹೇಳಿದ್ದೀರಾ. ನಾನು ಮಾಡಿದಿರೋ ಮಿಸ್ಟೇಕ್ಸ್ಗೆ ನಾನು ರಿಪ್ಲೈ ಕೊಡ್ತಾಯಿದ್ದೀನಿ. ಅಕಸ್ಮಾತ್ ನೀವು ನಾವು ಮಾಡ್ತಿರೋದು ಸರಿ ಇಲ್ಲ ಅಂತ ಈಗಲೂ ಹೇಳಿದರೆ ನನ್ನ ನಂಬರು ಕೆಳಗಡೆ ನನ್ನ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ. ಗ್ರೂಪ್ ಲಿಂಕಲ್ಲಿ ಅಡ್ಮಿನಿ ನಂಬರಲ್ಲಿ ನನ್ನ ನಂಬರ್ ಇದೆ, ಬಂದು ದಯವಿಟ್ಟು ನಿಮ್ಗೆ ಕಾಲ್ ಮಾಡಿ, ನಿಮಗೆ ನಾನು ಮಾತಾಡ್ತೀನಿ. ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ, ನಾನು ಈ ವಿಡಿಯೋಸ್ನ ಶುರು ಮಾಡಿದ್ದು ನೀವು ಹೇಳ್ದಂಗೆ ನಾನು ಬೇರೆ ಏನಾದರೂ ಬೇಕಾದ್ರೂ ಮಾಡ್ಬೋದಿತ್ತು. ಬಟ್ ಈ ಫೀಲ್ಡಲ್ಲಿ ಈ ವಿಡಿಯೋಸ್ ಮಾಡೋಕ್ಕೆ ಶುರು ಮಾಡಿದ್ದು ನಾನು 5 ವರ್ಷ ಹಿಂದೆ, ಕೋವಿಡ್ಗೆ ಮುಂಚೆ ಇದೇ ಥರಕ್ಕೆ ಕೆಲಸ ಇಲ್ಲದಾಗ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ನನಗೆ ಗೊತ್ತು. ಸ್ಲಿಪ್ಪರ್ ಅಂಗಡಿಯಲ್ಲಿ ಕೆಲಸ ಮಾಡಿದ್ದೀನಿ, ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡಿದ್ದೀನಿ, BBMPಯಲ್ಲಿ ಕೆಲಸ ಮಾಡಿದ್ದೀನಿ. BBMPಯಲ್ಲಿ ಕೋವಿಡ್ ಟೈಮಲ್ಲಿ ವ್ಯಾಕ್ಸಿನೇಷನ್ ಟೀಮಲ್ಲಿ ಕೆಲಸ ಮಾಡಿದ್ದೀನಿ. ನನ್ನ ಹತ್ರ ಕಾರ್ಡು ಇದೆ ನೋಡಿ, ಓಕೆನಾ? ಕರ್ನಾಟಕ ಸರ್ಕಾರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈಸ್ಟ್ ಝೋನ್ ವಾರ್ ರೂಮ್ ಕೋವಿಡ್ ಟೈಮಲ್ಲಿ ಕೆಲಸ ಮಾಡಿದ್ದೀನಿ, ವ್ಯಾಕ್ಸಿನೇಷನ್ ಟೀಮಲ್ಲಿ. ಬೇರೆ ಕಡೆ ಕೆಲಸ ಮಾಡೋದು ನನಗೂ ಗೊತ್ತು. ಬಟ್ ನಾನು ಈ ಫೀಲ್ಡಲ್ಲಿ ಕೆಲಸ ಮಾಡ್ತಾ ವೀಡಿಯೋ ಮಾಡ್ತಾ ಇರೋದೇನಕ್ಕಪ್ಪ ಅಂದರೆ, ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಕೆಲಸಕ್ಕೆ ಬಂದಾಗ, ನನಗೆ ಎಷ್ಟು ಕೆಲಸಗಳು, ಎಷ್ಟು ಕಂಪ್ನಿಗಳು ಅಲ್ದಾಡಿದ್ದೀನಿ ನನಗೆ ಗೊತ್ತು. ಹೋದಾಗೆಲ್ಲ 15,000, 14,000, 13,000, 15,000 ಕೊಡ್ತೀನಿ ಅಂದರೆ ನನ್ನ ಕಮಿಟ್ಮೆಂಟ್ 25,000 ಮೇಲೆ ಇದೆ. ನಾನು ಏನು ಮಾಡಲಿ ಅಂದಾಗ ಕಷ್ಟಪಟ್ಟು ದುಡಿದ್ರೆ ಆಗುತ್ತೆ ಅಂತ ಈ ಫೀಲ್ಡ್ಗೆ ನಾನು ನಮ್ಮೂರಿನ ನಮ್ಮ ಅಣ್ಣವ್ರು ರೆಫರ್ ಮಾಡಿದ ಮುಖಾಂತರ ಬಂದೆ. ಇಲ್ಲಿ ಬಂದಮೇಲೆ ನನಗೆ ಅನಿಸಿದ್ದು, ಎಷ್ಟೋ ಜನ ನನ್ನಂಥವ್ರು ಇರ್ಬೋದು, ನಾನು ಎಷ್ಟೋ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಬಂದಿದ್ದೀನಿ. ಬಟ್ ಆದರೆ ನನಗೆ ಇಷ್ಟೆಲ್ಲ ಆಗಿದೆ ಅಂದಮೇಲೆ ನಮ್ಮಂಥ ಎಷ್ಟು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಇರ್ಬೋದು ಯೋಚನೆ ಮಾಡಿ ಅಂತ ಯೋಚನೆ ಮಾಡಿ ಈ ಚಾನಲ್ನ ಸ್ಟಾರ್ಟ್ ಮಾಡಿದೆ. ನಾನು ಸ್ಟಾರ್ಟ್ ಮಾಡಿದಾಗ ದಿನ ಒಂದು ವೀಡಿಯೋ, ನನಗೆ ಇದರಿಂದ ದುಡ್ಡೇ ಬರ್ತಿರಲಿಲ್ಲ. ಬಟ್ ಆದರೆ ಹುಡುಗರಿಗೆ ಯೂಸ್ ಆಗಲಿ, ಇಲ್ಲಿನ ಕಷ್ಟ ಏನು, ಇಲ್ಲಿ ಹೆಂಗೆ ದುಡ್ಡು ಮಾಡಿದ್ರೆ ಆಗುತ್ತೆ, ಇಲ್ಲಿ ಹೆಂಗಿರುತ್ತೆ ಅಂತ ಮಾಡೋಕ್ಕೋಸ್ಕರ ನಿದ್ದೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಆದರೆ ದಿನ ಒಂದು ವೀಡಿಯೋ ಆಗ್ತಾಯಿದ್ದೆ. ನನಗೆ ಇದರಿಂದ ಬರೋದು ಈಗಲೂ ಹೇಳ್ತಾಯಿದ್ದೀನಿ. ನಾನು 3 ದಿವಸ ಇಲ್ಲಿ ಸ್ವಿಗ್ಗಿ ಮಾಡಿದ್ರೆ ನನಗೆ 1 ತಿಂಗಳು ಯೂಟ್ಯೂಬ್ ಬಂದ್ಬಿಟ್ಟು ಯೋಚನೆ ಮಾಡಿ. ಯೂಟ್ಯೂಬಲ್ಲಿ ದುಡ್ಡುಗೋಸ್ಕರ ಮಾಡೋದಾಗಿದ್ದಿದ್ದರೆ ಬೇರೆದೆಲ್ಲ ಮಾಡ್ಬೋದಿತ್ತು, ನಾವು ಬೇರೆದು ಮಾಡ್ಬೋದಿತ್ತು ಬ್ರದರ್. ಇದರಿಂದ ಏನೂ ಬರಲ್ಲ. ನಾನು ಆಚೆ ಹೋದರೆ ಯೂಟ್ಯೂಬರ್ ಅಂತ ಹೇಳ್ಕೊಳ್ಳೋಕ್ಕೂ ನನಗೆ ನಾಚಿಕೆ ಮಾನ ಮರ್ಯಾದೆ ಆಗುತ್ತೆ. ಏನಕ್ಕಂದರೆ ಸ್ವಿಗ್ಗಿ ಝೊಮ್ಯಾಟೋನ ಅದು ಯೂಟ್ಯೂಬರ್ ನೀನು 10,000 ಇದ್ದಾರೆ ಅಷ್ಟೇ. ಅಂದರೆ ಇವಾಗ ನೋಡ್ತಾರೆ. ನಾನು ಮಾಡೋ ಉದ್ದೇಶ
ನನ್ನಿಂದ ಒಂದಷ್ಟು ಜನಕ್ಕೆ ಒಳ್ಳೇದಾಗಬೇಕು, ನಾನು ಕಷ್ಟಪಟ್ಟಿರೋದು ಬೇರೆಯವ್ರು ಪಡಬಾರ್ದು. ಬ್ರೋ ಯಾವುದೇ ಬಿಸ್ನೆಸ್ ಮಾಡಿ ಬ್ರೋ, ನಾಳೆ ದಿವಸ ನೀನೊಂದು ಹೋಟ್ಲ್ ಹಾಕು, ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇರ್ತದೆ. ನಿನ್ನ ಮುಂದೆ ಒಂದು ಹೋಟ್ಲ್ ಹಾಕ್ತಾನೆ ಇನ್ನೊಬ್ಬ ಬಂದು ಕಾಂಪಿಟೇಟರ್, ಅವ್ನಿಗೆ ಹೋಗಿ ಹೇಳ್ತೀರಾ ಯಾಕೆ ಹಾಕಿದ್ಯಾ ನಾನು ಹೋಟ್ಲ್ ಮುಂದೆ ಅಂತ? ಇಲ್ಲ ಮನೆ ಓನರ್ಗೆ ಹೋಗಿ ಹೇಳ್ತೀಯಾ? ಇದು ಬೆಂಗಳೂರು, ಇಲ್ಲಿ ನೀನಿಲ್ಲ ಅಂದರೆ ಇನ್ನೊಬ್ಬ, ನಾನು ಮಾಡಿಲ್ಲ ಅಂದರೆ ಇನ್ನೊಬ್ಬ ಮಾಡ್ತಾನೆ. ನಾವು ಕನ್ನಡಿಗರು ಮಾಡಿಲ್ಲ ಅಂದರೆ ತಂದು ನಾರ್ತ್ ಇಂಡಿಯನ್ಸ್ ಆಗ್ತಾರೆ. ಆವಾಗ ಬಾಡ್ಕೊಂತೀರ ಕನ್ನಡಿಗರಿಗೆ ಕೆಲಸ ಇಲ್ಲ ಅಂತ. ಕೆಲಸ ಇದೆ ಬಂದು ದುಡ್ಕೊಳ್ರಿ ಅಂತ ನಮ್ಮಂಥವ್ರು ಏನಾದರೂ ಈ ಥರ ಮಾಡಿದ್ರೆ ಈ ಥರ ಮಾತಾಡ್ತೀರ. ಥ್ಯಾಂಕ್ ಯು. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡಿದೆ. ನಾನು ಯಾವತ್ತೂ ಈ ಥರ ಒಂದು ವೀಡಿಯೋ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೀರಿಯಸ್ ಆಗಿ ಅಷ್ಟು ಬೇಜಾರಾಗಿದೆ. ಓಕೆ ಶಿವ ಬ್ರೋ, ನಾನು ಈಗಲೂ ನಿಮ್ಮ ಹತ್ರ ರಿಕ್ವೆಸ್ಟ್, ನಾನು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಒಳ್ಳೆ ಕನ್ಸರ್ನಿಂದಾನೇ ಮಾಡಿದ್ದೀರಾ, ಇಲ್ಲ ಅಂತ ನಾನಿಲ್ಲ ನಿಮ್ಮ ತಪ್ಪು ಅಂತ ನಾನು ಈಗಲೂ ಹೇಳ್ತಾ ಇದ್ದೀನಿ. ಬಟ್ ನಾನು ಮಾಡ್ತಿರೋ ಉದ್ದೇಶನ ನಿಮ್ಗೆ ಹೇಳಿದ್ದೀನಿ. ಈಗಲೂ ನಂದು ತಪ್ಪಿದೆ ಅಂತ ನೀವು ಕಮೆಂಟ್ ಮಾಡಿದ್ರೆ ದಯವಿಟ್ಟು ಬಂದು ನನ್ನ ನಂಬರ್ಗೆ ಅಥವಾ ನನ್ನ ಇನ್ಸ್ಟಾಗ್ರಾಮಿಗೆ ದಯವಿಟ್ಟು ಮೆಸೇಜ್ ಮಾಡಿ. ರಿಕ್ವೆಸ್ಟ್ ಇದು ಏನಕ್ಕಪ್ಪ ಅಂದರೆ, ನೀವು ಮಾಡೋ ಕಮೆಂಟ್ಸ್ನ ಒಂದು 10 ಜನ ಓದಿದ್ರೆ ನಿಜ ಅನ್ಕೊತಾರೆ. ನಾನು ಮಾಡಿರೋದು ತಪ್ಪಲ್ಲ, ಅದು ಸರಿ. ಬಟ್ ಆದರೂ ಅದು ನೀವು ತಪ್ಪು ಥರ ಪೋರ್ಟ್ರೇಟ್ ಮಾಡಿದ್ರೆ ಅದನ್ನು ಸರಿ ಅನ್ಕೊತಾರೆ. ನೀನು ಬಂದು ನನಗೆ ಹೇಳು, ನಿನ್ನ ಮುಂದೆನೇ ನಾನು ವೀಡಿಯೋ ಮಾಡ್ತೀನಿ, ಬೇಕಾದ್ರೆ ನಿನ್ನ ಜೊತೆನೇ ವೀಡಿಯೋ ಮಾಡ್ತೀನಿ. ನಾನು ಅವಾಗ ತಪ್ಪು ಅಂದರೆ ನೀವು ಹೇಳಿದ್ರೆ ನಾನು ಕೇಳ್ತೀನಿ. ಈ ವಿಡಿಯೋ ಕೆಳಗಡೆ ದಯವಿಟ್ಟು ನಮ್ಮ ಸಬ್ಸ್ಕ್ರೈಬರ್ಸ್ ಆಗಲಿ ಇಲ್ಲಾಂದರೆ ಯಾರೇ ಆಗಲಿ ವೀಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಿ, ನನ್ನ ವೀಡಿಯೋಸಿಂದ ನಿಮ್ಗೇನಾದರೂ ತೊಂದರೆ ಆಗಿದೆ ಅಂದರೆ, ನನ್ನ ವೀಡಿಯೋಸಿಂದ ಅವ್ರು ಹೇಳ್ದಂಗೆ ಬಿಸ್ನೆಸ್ ಲಾಸ್ ಆಗಿದೆ, ಹೊಟ್ಟೆ ಮೇಲೆ ಹೊಡೆದಂಗಿದೆ, ನಿಮ್ಮ ಶಾಪ ನನಗೆ ತಗಲುತ್ತೆ ಅಂದರೆ ನನ್ನ ವೀಡಿಯೋಸ್ನ